ನಮಸ್ಕಾರ ವೀಕ್ಷಕರೇ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ತೇಜಸ್ವಿನಿ. ನಾವು ಪ್ರತಿದಿನ ವಿದ್ಯುತ್ ಸಂಬಂಧಿಸಿದ ಸುದ್ದಿಗಳನ್ನು ಬಿತ್ತರಿಸುತ್ತಾ ಬಂದಿದ್ದೇವೆ. ವಿದ್ಯುತ್ನಿಂದ ಆಗುವ ತೊಂದರೆಗಳು ಮತ್ತು ಅದನ್ನು ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ನಾವು ಹೇಳುತ್ತಾ ಬಂದಿದ್ದೇವೆ. ವಿದ್ಯುತ್ ಜೊತೆ ಆಟವಾಡುವಾಗ ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರೂ ಕಡಿಮೆಯೇ. ಆದರೂ ವಿದ್ಯುತ್ನಿಂದ ಹಾಗೂ ಅಪಘಾತಗಳು ನಡೆಯುತ್ತಲೇ ಇರುತ್ತವೆ. ನಿನ್ನೆ ತಾನೇ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನಲ್ಲಿ ಮೋಟಾರ್ ಸ್ಟಾರ್ಟ್ ಮಾಡಲು ಹೋದ ಸಂದರ್ಭದಲ್ಲಿ ರೈತ ಸಾವನ್ನಪ್ಪಿದ್ದ ಸುದ್ದಿಯನ್ನು ವರದಿ ಮಾಡಿದ್ದೆವು. ಅದಾದ ಕೇವಲ 24 ಗಂಟೆಯೊಳಗೆ ಮತ್ತೊಂದು ದುರ್ಘಟನೆ ಮದ್ದನಹಟ್ಟಿ ಗ್ರಾಮದಲ್ಲಿ ನಡೆದಿದೆ. ಲೈನ್ಮ್ಯಾನ್ ಕಂಬ ಹತ್ತಿ ವಿದ್ಯುತ್ ಲೈನ್ ರಿಪೇರಿ ಮಾಡುವ ಸಮಯದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ರಬಕವಿಯ ಬನಹಟ್ಟಿ ಕೆಪಿಟಿಸಿಎಲ್ ಲೈನ್ಮ್ಯಾನ್ ಪ್ರವೀಣ್ ಹಿರೇಮಠ್ 31 ವರ್ಷ ವಯಸ್ಸಾಗಿದ್ದು, ವಿದ್ಯುತ್ ಸ್ಪರ್ಶದಿಂದ ಕೈ ಮತ್ತು ಕಾಲುಗಳಿಗೆ ಬಲವಾಗಿ ಪೇಟುಗಳಾಗಿದ್ದು, ಗಾಯಾಳುವನ್ನ ಬೆಳಗಾವಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ವಿದ್ಯುತ್ನಿಂದ ಅಪಘಾತಗಳು ತುಂಬಾ ಕಡೆ ನಡೆಯುತ್ತಿದ್ದು, ಮೇಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕಾಗಿ ನಮ್ಮ ವಿದ್ಯುತ್ ವಾಣಿ ಕಡೆಯಿಂದ ಮನವಿ ಮಾಡಿಕೊಳ್ತಿದ್ದೇವೆ. ಮತ್ತಷ್ಟು ವಿದ್ಯುತ್ ಸಂಬಂಧಿಸಿದ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ವಿದ್ಯುತ್ ವಾಣಿ ಬೆಂಗಳೂರು. ಏನಾಗಿಲ್ವೋ ತಗಸ್ರು ಏನಾಗಿಲ್ವೋ ಜೀವಂತನೋ ಮ್ಯಾಲ ಹತ್ತಬೇಕ್ರಿ. ಮ್ಯಾಲ ಯಾರು ಹತ್ತಬೇಕ್ರಣ್ಣ, ಲೈನ್ ತೆಗಿಸ್ಬೇಕು. ಈಗೇನು ಕರೆಂಟ್ ಏನು ಬರಂಗಿಲ್ಲ ರೀ. ಕರೆಂಟ್ ಇಲ್ರಿ, ಅದ ಕರೆಂಟ್ ಅಲ್ಲ ರೀ, ಪೇಪರ್ ಪಾಪ ಏನ್ರಿ ಪಾಠ ಹತ್ತಿರ ಪಾಠ ಸೌಂಡ್ ಬದ್ರಲ್ಲ. ಇಲ್ಲೇ ಇದ್ದು ನಾನು ಇಲ್ಲೇ ಇದ್ದೀನಲ್ರಿ. ಸೌಂಡ್ ಕೇಳಿ ಕಡ್ಬೇಡ್ರಿ. ಅಲ್ಲಿ ಇದನ್ನ ಕರೆಂಟ್ ಬಿಟ್ಟಾರ ಅವ್ರು. ನುಗ್ಗಿಸ್ರು ಕೊಲ್ತಾರ ಅವ್ರಿ, ನುಗ್ಗಿಸ್ರು ಕೊಲ್ತಾರ. ಮತ್ತೆ ಗ್ಯಾರಂಟಿ ಹಿಡಿಬೇಕ್ರಿ. ನುಗ್ಗಿಸ್ಬೇಡ್ರ, ನುಗ್ಗಿಸ್ಬೇಡ್ರಿ. ಹೊರಗೊಬ್ರು ಬಂದಾರ.
ಏ ನಮ್ದು ಐತ್ರಿ ವಿಡಿಯೋ ಮಾಡ್ಕೊಳ್ತೀನಿ ರೀ ನಾ